ಡಿ ಕೆ ಶಿವಕುಮಾರ್ ನೆನ್ನೆ ಹೋಗಿದ್ರಲ್ಲ ಸೆಂಟ್ರಲ್ ಗವರ್ಮೆಂಟ್ಗೆ, ಅವ್ರು ಹೇಳ್ಬೇಕು ಏನಕ್ಕೆ ಹೋಗಿದ್ರಿ ಅಂತ. ನಿರ್ಮಲಾ ಸೀತಾರಾಮ್ ಕೊಟ್ಟದ್ನ ಖಾಲಿ ಡ್ರಮ್ ಅಂತ ಹೇಳೋಣ ನಾವು. ಇಲ್ಲ ಡಿ ಕೆ ಶಿವಕುಮಾರ್ ಅವರು ನಮ್ದು ಖಾಲಿ ಚೊಂಬೆ ಒಪ್ಕೊಳ್ಳೋಣ ಅಂತ. ನಿನ್ನ ಏನೋ ಚೊಂಬು ರೆಡಿ ಮಾಡ್ಕೊಂಡು ಬಜೆಟ್ ಓದಕ್ಕಿಂತ ಮುಂಚಿತಾಗೆ ಚೊಂಬು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರ. ಬಜೆಟ್ ಓದ್ಮೇಲೆ ಬೇಕಾದ್ರೆ ಮಾರ್ಕೆಟ್ ಇಂದ ತರಿಸಿದ್ರೆ ಪರವಾಗಿಲ್ಲ, ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ ಅಂತಂದ್ರೆ ನಿಮ್ಮ ಭಾವನೆ ಹೆಂಗಿದೆ ನೋಡಿ. ಇಲ್ಲ ಭಾವನೆ ನಾವು ಅರ್ಧ ಬಜೆಟ್ ಓದ ನಿರ್ಮಲಾ ಸೀತಾರಾಮ್ದು ಏನ್ ಬಜೆಟ್ ಕೊಟ್ರು ಅದನ್ನ ಖಾಲಿ ಡ್ರಮ್ಮು ಅಂತ ನಾವು ಎಕ್ಸ್ಪ್ಲೇನ್ ಮಾಡಿ. ಆಯ್ತು, ವೆರಿ ಗುಡ್. ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಏನೋ ಒಳ್ಳೆ ಸುದ್ದಿ ಬರ್ತಿದೆ ಅಂತ ಅನಿಸ್ತಾ ಇದೆ. ನೋಡಪ್ಪ, ನೀವ್ ಅದೆಲ್ಲ ಕನ್ಸ್ ಕಾಣಕ್ ಹೋಗ್ಬೇಡ. ಕನ್ಸಿಲ್ಲ. ಒಂದ್ ನಿಮಿಷ ದೇಶ, ನೀವು ನಮ್ಗೆ ಏನಂದ್ರೆ ಸ್ಟಾರ್ಟಿಂಗ್ ನೀವು ಬಜೆಟಿನ ಪೂರ್ವಭಾವಿ ಸಭೆಗೂ ನೀವು ಮುಖ್ಯಮಂತ್ರಿಗಳ ಜೊತೆ ಮಾತುಕತೆಗೆ ಹೋಗ್ಲಿಲ್ಲ. ನಾನು ಬಜೆಟ್ ಮಾರನೇ ದಿನದ ಎಲ್ಲ ಪತ್ರಿಕೆ ನೋಡಿದೆ, ನಿಮ್ದು ಒಂದು ಕಾಮೆಂಟ್ ಇಲ್ಲ. ಏನ್ ನಡೀತಿದೆ ಅನ್ನೋದು ಅರ್ಥ ಆಗ್ಲಿಲ್ಲ. ಈಗ ನೀವು ದಡಾರ ಅಂತ ನಿಂತ್ಕೊಂಡ್ಬಿಟ್ರದ್ ನೋಡಿದ್ರೆ ಇಡೀ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ನಿಮ್ ಎರಡೂ ಇಲಾಖೆ ಸಭೆಗೆ ನೀವು ಹೋಗ್ಲೇ ಇಲ್ಲ. ಕಾಮೆಂಟ್ ಅಲ್ಲಿ ಒಂದು ಇಡೀ ಪೇಪರ್ ಅಲ್ಲಿ ಒಂದು ಕಾಮೆಂಟ್ ಇಲ್ಲ. ಉಪಮುಖ್ಯಮಂತ್ರಿದು ಬಜೆಟ್ ಚೆನ್ನಾಗಿದೆ ಅಂತಾನೂ ಇಲ್ಲ, ಚೆನ್ನಾಗಿಲ್ಲ ಅಂತಾನೂ ಇಲ್ಲ. ನಾನು ಏನೇನ್ ಹೇಳ್ಬೇಕು ಅಲ್ಲ ಹೇಳಿದೀನಿ ನೋಡಿ. ಏನೇನು ಹೇಳ್ಬೇಕು ಎಲ್ಲ ಡೆಲ್ಲಿಯಲ್ಲಿ ಹೋಗಿ ಹೇಳಿ ಬಂದಿದ್ದಾರೆ ಅವರು. ಈ ಬಡ್ಜೆಟ್ ಅಧ್ಯಕ್ಷರೇ, ಪ್ರತಿಯೊಬ್ಬ ಮುಖ್ಯಮಂತ್ರಿನೂ ಕೂಡ ನಾನು ನೋಡ್ದಂಗೆ ಹಿಂದೆ ಅದಕ್ಕೆ ಬರ್ತೀನಿ, ಸಿದ್ದರಾಮಯ್ಯನವರು ಕಳೆದ ಬಾರಿ ಏನೇನು ನಾವು ಬಡ್ಜೆಟ್ ಅಲ್ಲಿ ಹೇಳಿದ್ರಿ, ಆ ಬಡ್ಜೆಟ್ ಅಲ್ಲಿ ಏನು ಇಂಪ್ಲಿಮೆಂಟ್ ಆಗಿದೆ, 0% ಆದೇಶಗಳ ಕಂಪ್ಲೀಟ್ ಆಗಿದೆಯಾ, ಇದನ್ನು ನೋಡ್ಕೊಂಡು ನಾರ್ಮಲಿ ನಾನು ಕೆಲವು ಬಡ್ಜೆಟ್ ಅಲ್ಲಿ ಮುಖ್ಯಮಂತ್ರಿ ಜೊತೆ ಕೂತ್ಕೊಂತಾ ಇದ್ದೆ. ಅವಾಗ ಏನ್ ಮಾಡ್ತಾ ಇದ್ರು ಮುಖ್ಯಮಂತ್ರಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಮಂತ್ರಿ ಬಂದು ಕೂತ್ಕೊಂಡಾಗ ಕೇಳ್ತಾ ಇದ್ರು, ಏನಪ್ಪ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಕಳೆದ ಬಾರಿ? 5,000 ಕೋಟಿ ಕೊಟ್ಟಿದ್ದೀರಿ. ಎಷ್ಟು ಖರ್ಚು ಮಾಡಿದೀಯಾ? 2,000. ಹಾಗಾದ್ರೆ ನಿಮ್ಗೆ 2,000 ಕೊಡೋದು ಸರಿ ಅಂತ ಆಯ್ತು ಹೇಳ್ತಾ ಇದ್ರು. ಅವಾಗೆ ಅವ್ರಿಗೆ ಬಿಗಿ ಬರೋದು. ಮಂತ್ರಿಗಳಿಗೆ ಬಡ್ಜೆಟ್ ಕೊನೆ ಇದೆಯಲ್ಲ ಅಧ್ಯಕ್ಷರೇ, ಈ ಮಂತ್ರಿಗಳೆಲ್ಲ ಏನ್ ಮಾಡ್ತಾರೆ, ಸುಮ್ಮನೆ ಇದ್ಬಿಡ್ತಾರ. 11 ತಿಂಗಳು ಕೊನೆಯಲ್ಲಿ ಹೋಗ್ತಾರೆ, ನಮ್ಮ ಅನುದಾನ ಕೊಡಿ ಅಂತ. ಸರಿನೇ ಖರ್ಚು ಮಾಡಿರಲ್ಲ, ಅದನ್ನ ನೋಡೇ ಇಲ್ಲ ಮುಖ್ಯಮಂತ್ರಿಗಳು. ಅದರಲ್ಲಿ ಏನಿದೆ ಅಂತಾನೂ ನೋಡಿಲ್ಲ. ಇವತ್ತು ಇದು ಸಾಲ ಮಾಡಿ ಹೊಸ ಸಾಲ ತೀರ್ಸಕ್ಕಷ್ಟೇ ಇದು ಮಾಡಿರೋದು. ಸಾಲ ಮಾಡಿ ಹೊಸ ಸಾಲ ಅಂತವ್ರು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಬಹಳ ಜನ ಇದ್ದಾರೆ. ಈ ತಿಂಗಳಿಗೆ ಏನ್ ಬೇಕೋ ಸಾಲ ಮಾಡೋದು, ಅವನಿಗೆ ಇನ್ನೊಬ್ಬನ ಕೊಡ್ಬೇಕಾದ್ರೆ ಇನ್ನೊಬ್ಬನಿಂದ ತಗೊಳೋದು, ಅವನ್ ಕೊಡ್ಬೇಕಾದ್ರೆ ಇನ್ನೊಬ್ಬನು, ಅವನಿಗೆ ಹಿಂಗೆ ಹೋಗಿ ಹೋಗಿ ಈ ಸಾಲದ ಹೊರೆ ಇವತ್ತು ಆಗಿದೆ. ಇದು ಅಂಕಿ ಸಂಖ್ಯೆ ದೊಡ್ಡದಾಗಿದೆ ಅಧ್ಯಕ್ಷರೇ, ಅಂಕಿ ಸಂಖ್ಯೆಗಳೆಲ್ಲ ಬಹಳ ದೊಡ್ಡದಿದೆ. ಆದರೆ ಅದರಲ್ಲಿ ಯಾವುದೇ ತಿರುಳಿಲ್ಲ. ಇವತ್ತು ರೈತರ ಬಗ್ಗೆ ಒಳ್ಳೊಳ್ಳೆ ಮಾತಾಡಿದ್ದಾರೆ, ಬದಲಾವಣೆ ತರಬಲ್ಲ. ಆಕ್ಚುಲಿ ಗ್ರೌಂಡ್ ರಿಯಾಲಿಟೀಸ್ ಇಲ್ಲ. ಹೇಳೋದು ಬೇರೆ, ಕಿವಿಗೆ ಹೂವು ಇಕ್ಕೋದು ಬೇರೆ, ಆದರೆ ರಿಯಾಲಿಟೀಸ್ ಬೇರೆ. ಇದು ರಿಯಾಲಿಟಿನೇ ಇಲ್ಲ. ಯಾಕಂದ್ರೆ ಕಳೆದ ಬಾರಿ ಕೊಟ್ಟದಂತ ಬಡ್ಜೆಟ್ ಅನುದಾನನ ಖರ್ಚು ಮಾಡದಿರೋ ಇದಕ್ಕೆ ಮತ್ತೆ ಘೋಷಣೆ ಮಾಡಿದ್ದಾರೆ. ಅದನ್ನೇ ಅದೇ ಘೋಷಣೆಗಳು ಮತ್ತೆ ಬಂದಿದೆ. ಸಾಲದ ಮೇಲೆ ನಿಲ್ಲಿಸ್ಬಿಟ್ಟಿದ್ದಾರೆ ನಮ್ಮನ್ನ. ಅದನ್ನೇ ಅಭಿವೃದ್ಧಿ, ಸಾಲದ ಮೇಲೆ ನಿಲ್ಲಿಸಿರೋದೇ ನಮ್ಮ ಅಭಿವೃದ್ಧಿ ಅಂತ ತೋರಿಸ್ತಾ ಇದ್ದಾರೆ ಇವತ್ತು. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಡ್ಜೆಟ್ ಯಾಕೆ ಅಂತ ಹೇಳಿದ್ರೆ, ನಾನು ಮುಖ್ಯಮಂತ್ರಿಗಳು ನೆನ್ನೆನೂ ಕೇಳಿದ್ರು, ನಾನು ಅದಕ್ಕೆ ಇವತ್ತು ಬರಲಿ ಅಂತ 1-2 ನಿಮಿಷ ಲೇಟು ಅಂದ್ರು. ಇಲ್ಲ, ತಾವು 1996ನೇ ಇಸ್ವಿಯಲ್ಲಿ ಫಸ್ಟ್ ಫೈನಾನ್ಸ್ ಮಿನಿಸ್ಟರ್, 95-96 ಆಯ್ತು, ಅದನ್ನೇ ಫಸ್ಟ್ದು ಆಯ್ತು. ಅದರಲ್ಲಿ ಈ ಬಡ್ಜೆಟ್ ಪುಸ್ತಕ ನೋಡಿ ಇದೆ. ಇದು 1 ವರ್ಷ ಆದ್ಮೇಲೆ 1 ವರ್ಷ ಆದ್ಮೇಲೆ ಅಂತ ಇಟ್ಕೊಂಡು 94-95 ನಾನು 95-96 ಪುಸ್ತಕ ಓದ್ತೀನಿ. ನಾನು ಇದು 96 ಸ್ವಲ್ಪ ಅರ್ಧೌಟಿದೆ, ಅಲ್ಲ ಅರ್ಧೌಟಿದೆ. ನಾನು ಇದನ್ನ ಅರ್ಕಲ್ ಬಡ್ಜೆಟ್ ಅಂತ ಹೇಳಲ್ಲ. ನಾನು ಇಲ್ಲ, ನಾನೇನು ಅರ್ಧ ಹಾಕಿಲ್ಲ. ಅದೆಲ್ಲ ಕಲ್ತಿದ್ರೆ ನಿಮ್ಮ ಹತ್ರ ಕಲಿಬೇಕಷ್ಟೇ ನಾನು. ಇಲ್ಲ, ಅಲ್ಲ, ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಹತ್ರ ಕಲಿಬೇಕು. ಅಂತವೆಲ್ಲ
ಡಿ ಕೆ ಶಿವಕುಮಾರ್ ಎಕ್ಸ್ಪರ್ಟ್ ಅದು, ಅವ್ರ ಹತ್ರ ಕಲಿಬೇಕು. ಅರ್ಧವಾಗಿದೆ ಹಳೆ ಪುಸ್ತಕ ನೋಡಿ, ಇದನ್ನೆಲ್ಲ ಏನ್ ನಾನು ಹರಿಯಕ್ ಬರ್ತತ ಇದು? ಅರ್ಕಲು ಸೌದ ನಿಮ್ಮ ಅವ್ರನ್ನ ಹಳ್ಳಿ ಭಾಷೆಯಲ್ಲಿ ಹೇಳ್ತೀನಿ, ಅವರು ಹಳ್ಳಿಯವರಲ್ಲ, ಹಳ್ಳಿ ಭಾಷೆ ಅರ್ಧವಾಗಿದೆ. ಆದ್ರೆ ಇದು ಅರ್ಕಲ್ ಬಡ್ಜೆಟ್ ಅಲ್ಲ, ಇದೆಯಲ್ಲ ಯಾವುದು 1926-27 ಇದು ಅರ್ಕಲ್ ಬಡ್ಜೆಟ್. ಏನು ಇಲ್ಲ ಇದರಲ್ಲಿ. ಈ ಅರ್ಕಲ್ ಬಡ್ಜೆಟ್ ಅಲ್ಲಿ ನೀವು ಅವತ್ತು ಸಿದ್ದರಾಮಯ್ಯನವರು ಮಂಡನೆ ಮಾಡಿದಾಗ ಅವತ್ತು ತಾವು ನನ್ನ ಹತ್ರನೇ ಹೇಳಿದ್ದೀರ, ತಾವು ಪತ್ರಿಕೆಯಲ್ಲೂ ಹೇಳಿದ್ದಾರೆ, ಪರಮೇಶ್ವರ್ಗಂತೂ ಜಾಸ್ತಿ ಸರಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? 100 ಕುರಿ ಕಾಯಕ್ಕೆ ಬರಲ್ಲ, ಅವ್ರು ಹೇಳಿರೋದು 100 ಕುರಿ ಕಾಯಕ್ಕೆ ಬರಲ್ಲ, ಇವನ್ ಯಾತ್ರದ್ರಿ ಬಡ್ಜೆಟ್ ಮಾಡ್ತಾನೆ ಅಂತ ಕಾಮೆಂಟ್. ಅವತ್ತು ದೇವೇಗೌಡರು ಫಸ್ಟ್ ಟೈಮ್ ಇವ್ರನ್ನ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರು. ದೇವೇಗೌಡರು ಕುರಿಗಳನ್ನ ಲೆಕ್ಕ ಹಾಕಕ್ಕೆ ಬರ್ದೇ ಇರೋರ್ನ ದೇವೇಗೌಡರು ಹುಡುಕಿ ಮಾಡಿದ್ರು. ಇಲ್ಲ ಆಯ್ತು ಸರ್, ನೀವೇ ಎದ್ದೇಳಬಾರ್ದು ಅಂತ ಹೇಳಿದ್ರೆ ಆಯ್ತು. ಎದ್ದೇಳಲ್ಲ, ನಾನು ಹೇಳಲ್ಲ, ನೀವು ತಪ್ಪು ರೆಕಾರ್ಡ್ ಹೋಗ್ಬಾರ್ದು. ಹೋಗ್ಲಿ, ಇದು ದೇವೇಗೌಡರದ್ದು ಹೋಗ್ಲಿ, ಪರವಾಗಿಲ್ಲ. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ರು, ನಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೇಳಿದೆ. ಇದು ಎಲ್ಲಿ ಮಂತ್ರಿಮಂಡಲ ಆದ್ದು ಗೊತ್ತಾ? ನಿಮ್ಗೆ ಗೊತ್ತಿಲ್ಲದೇನೆ ಮಾತಾಡಬಾರದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಚಾಲಪ್ಪನವರ ಮೆಡಿಕಲ್ ಕಾಲೇಜ್ ಆಫೀಸ್ ಇದೆಯಲ್ಲ, ಗೆಸ್ಟ್ ಹೌಸ್ ಇದೆಯಲ್ಲ ಕೋಲಾರ, ಅಲ್ಲಿ ಮಂತ್ರಿಮಂಡಲ ಆದದ್ದು. ನಾನು, ಸಿಂಧಿಯಾ ಅವರು, ಎಂ ಪಿ ಪ್ರಕಾಶ್ ಇಲ್ಲ, ನಾನು, ಸಿಂಧಿಯಾ, ಜಾಲಪ್ಪ, ದೇವೇಗೌಡರು 4 ಜನ ಮಂತ್ರಿಮಂಡಲ ಮಾಡೋದು. ಆಗ ನಾನು ರೆವಿನ್ಯೂ ಕೊಡ್ರಿ ಅಂತ ಕೇಳಿದೆ. ನಾನು ಜಾಲಪ್ಪ ನನಗೆ ರೆವಿನ್ಯೂ ಬೇಕು ಅಂತ ಹೇಳಿದ್ರು. ಆಗ ಜಾಲಪ್ಪನಿಗೆ ರೆವಿನ್ಯೂ ಹೋಗಿ ನನಗೆ ಯಾವ್ದು ಕೊಡ್ತೀರಿ ಅಂತ ಅಂದಾಗ ದೇವೇಗೌಡರು ನೀವು ಫೈನಾನ್ಸ್ ತಗೋ ಅಂತ ಹೇಳಿದ್ರು. ನಾನು ಫೈನಾನ್ಸ್ ಬೇಡಪ್ಪ ಅಂತ ದೇವೇಗೌಡರಿಗೆ. ಆಗ ದೇವೇಗೌಡರು ಇಲ್ಲ ನಮಗೆ ನಂಬಿಕಸ್ಬೇಕು, ಅದಕ್ಕೋಸ್ಕರವಾಗಿ ರೆವಿನ್ಯೂ ನೀನೇ ಫೈನಾನ್ಸ್ ತಗೋಬೇಕು ಅಂತ ಹೇಳಿದ್ರು. ನನಗೆ ಅರ್ಥಶಾಸ್ತ್ರಜ್ಞ ಗೊತ್ತೂ ಇಲ್ಲ, ಮತ್ತೆ ಎಕನಾಮಿಕ್ಸ್ ಓದಿಲ್ಲ, ನಾನು ಎಂಥದ್ದು ಇಲ್ಲ, ಬೇಡ ಅಂತಂದೆ. ಆಗ ದೇವೇಗೌಡರು ಬಲಾತ್ಕಾರ ಮಾಡಿ ನನಗೆ ಕೊಟ್ಟದು. ಅವತ್ತು ದೇವೇಗೌಡರಿಗೆ ಏನಾನ ದೂರದೃಷ್ಟಿ ಇತ್ತನೋ ಗೊತ್ತಿಲ್ಲ. ಅವತ್ತು ನಿಮ್ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಕ್ಕೆ ಇವತ್ತು 17 ಆಗಿದ್ದೆ. ಅವತ್ತಾಗಿಲ್ಲ ಅಂದಿದ್ರೆ ಎಷ್ಟಾಗ್ತಾ ಇತ್ತೋ ಗೊತ್ತಿಲ್ಲ. ಆಗ್ತಾನೆ ಇರ್ಲಿಲ್ಲ, ಬಿಟ್ಬಿಡಿ. ಅಷ್ಟಕ್ಕಾದ್ರೂ ಅವ್ರಿಗೊಂದು ಧನ್ಯವಾದ ಹೇಳ್ಬಿಡಿ. ನಾನಲ್ಲ, ನೀವ್ ಹೇಳಿ, ನನಗ್ ಬೇಕಾಗಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈ ಬಡ್ಜೆಟ್ ಯಾವಾಗ ಮಂಡನೆ ಮಾಡಿದ್ರು ಅವತ್ತು ಇದ್ದಂತ ಸಿದ್ದರಾಮಯ್ಯನ, ನಾನವತ್ತು ಬೆಂಗಳೂರು ಅಧ್ಯಕ್ಷ ಆಗಿದ್ದೆ, ನಾನು ಬೆಂಗಳೂರು ಸಿಟಿ ಬಿಜೆಪಿ ಅಧ್ಯಕ್ಷ ಆಗಿದ್ದೆ. ಅವತ್ತು ಪತ್ರಿಕೆಯಲ್ಲೆಲ್ಲ ನೋಡಿದೆ. ಅವತ್ತಿನ ಸಿದ್ದರಾಮಯ್ಯನವರ ಕಳೆ, ಒಂದು ತುಡಿತ, ಏನೋ ಸಾಧನೆ ಮಾಡಬೇಕು, ಯಾವನೋ ನನ್ನ ಹಿಂಗ್ ಅಂದಿದ್ದಾನೆ, ಅವನಿಗೆ ಬುದ್ಧಿ ಕಲಿಸ್ಬೇಕು, ಅವನಿಗೆ ಸವಾಲ್ ಹಾಕ್ಬೇಕು, ಜನ ಮೆಚ್ಚುವಂತ ಬಡ್ಜೆಟ್ ಕೊಡಬೇಕು, ಇವ್ರಿಗೆಲ್ಲ ಒಂದು ಪಾಠ ಹೇಳಬೇಕು ಅಂತ ಹೇಳಿದಂತ ಮಾಡಿದಂತ ಬಡ್ಜೆಟ್. ಅವತ್ತು ನಾನು ನೋಡಿದೆ ಪತ್ರಿಕೆಯಲ್ಲಿ, ಮಾರನೇ ದಿನ ಪತ್ರಿಕೆಯಲ್ಲಿ ಎಲ್ಲ ಟೇಬಲ್, ಜಾರ್ಜ್ ಅವರೇ ಟೇಬಲ್, ನೀವಿದ್ರಿ, ಟೇಬಲ್ ಕುಟ್ಟಿ ಸ್ವಾಗತ ಮಾಡಿದ್ರು. ಸನ್ಮಾನ್ಯ ಅಧ್ಯಕ್ಷರು, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಬಡ್ಜೆಟ್ ಮಾಡಿದ್ರು, ಈ ಬಡ್ಜೆಟ್ ಒಬ್ರು ಟೇಬಲ್ ಕೊಟ್ಟಿಲ್ಲ. ನಾನು ಆಮೇಲೆ ಕಾಮೆಂಟ್ ಮಾಡಿ, ಇದ್ದವರೆಷ್ಟು ಜನ ಮುಖ್ಯಮಂತ್ರಿಗಳು ಬಡ್ಜೆಟ್ ಮಾಡ್ತಾರೆ ಅಂದ್ರೆ ರಾಜ್ಯಕ್ಕೆ ಒಂದು ಭವಿಷ್ಯ ಕೊಡುವಂತ ಬಡ್ಜೆಟ್, ಅದು ದಿಕ್ಕು ತೋರಿಸುವಂತ ಬಡ್ಜೆಟ್, ಕ್ಷೇತ್ರಗಳಿಗೆ ಅನುದಾನ ಬರುವಂತದ್ದು. 60 ಜನ ಇದು. ಅಧ್ಯಕ್ಷರೇ,
60 ಜನ ನಾನು ಲೆಕ್ಕ ಹಾಕ್ದೆ, ನಮ್ಮ PA ಗೆ ಹೇಳಿಸ್ಬಿಟ್ಟು ಲೆಕ್ಕ ಹಾಕ್ಸ್ದೆ, 60 ಜನ ಇದ್ರು ನೀವು ಭಾಷಣ ಮಾಡೋದು. ಅಂದ್ರೆ ಒಬ್ರು ಚಪ್ಪಾಳೆ ತಟ್ಟಿಲ್ಲ. ಅವತ್ತು ಎಲ್ಲ ಚಪ್ಪಾಳೆ ತಟ್ಟಿದ್ರು, ಇವತ್ತು ಒಬ್ರು ಚಪ್ಪಾಳೆ ತಟ್ಟಿಲ್ಲ. ಅಂದ್ರೆ ನಿಮ್ ಬಜೆಟ್ ಅಲ್ಲಿ ವಿರೋಧ ಪಕ್ಷಗಳು ಅವರ DK ಶಿವಕುಮಾರ್ ಹೇಳ್ತಾರಲ್ಲ, ನೀವಿರೋದೇ ಅದಕ್ಕೆ, ನೀವು ಮಾಡಲೇಬೇಕು ಅಂತ. ನಾನಲ್ಲ ಹೇಳ್ತಾ ಇರೋದು, ನಿಮ್ಮವರ ಅಭಿಪ್ರಾಯಗಳನ್ನ ಕೇಳ್ಕೊಳ್ಳಿ. ಲಾಂಜಲ್ ಅವತ್ತು ಏನೇನ್ ಮಾತಾಡ್ತಾ ಇದ್ರು ನನ್ನ ಹತ್ರ ಹೇಳಿದಾರ. ಲಾಂಜಲ್ ಬಂದು ನಾವೇನೋ ಎಲೆಕ್ಷನ್ ಬಂದಿದೆ, ಬೆಂಗಳೂರು ಎಲೆಕ್ಷನ್, ಜಿಲ್ಲಾ ಪಂಚಾಯತಿ ಬಂದಿದೆ, ಏನೋ ಸ್ವರ್ಗ ತೋರಿಸ್ಬಿಡ್ತಾರೆ ಅಂದ್ರೆ ಸ್ವರ್ಗನೂ ಇಲ್ಲ ನರ್ಕನೂ ಇಲ್ಲ, ಅದಂತರ ಮಾಡಕ್ ಬಿಟ್ಟಿದ್ದಾರೆ ಅಂದ್ರು. ಅವತ್ತು ಬಡ್ಜೆಟ್ ಅಲ್ಲಿ, ಈ ಬಡ್ಜೆಟ್ ಅಲ್ಲಿ ಎಷ್ಟು ಇದೆ ನೋಡಿ, ಸೈಜ್ ಎಷ್ಟು ಚಿಕ್ಕದಾಗಿದೆ. ಚಿಕ್ಕದಾದ ಚೊಕ್ಕದಾದ ಕಳೆ ಕಳೆ ತೂಕದ ಬಡ್ಜೆಟ್ ಇದು. ಸರಿ, ಇದು ಕಳೆನೂ ಇಲ್ಲ ಕೊಳೆನೂ ಇಲ್ಲ. ಕೊಳೆನಾನ ತುಪ್ಪಿದ್ರೆ ಕೊಳೆನಾನ ಇರ್ತದೆ, ಕೊಳೆನೂ ಇಲ್ಲ. ಎಷ್ಟು ಪುಟ ಅವತ್ತು ಮಂಡಿಸಿರೋದು? ಈ ಮಂಡಿಸಿರೋದು ಎಷ್ಟು? ಒಟ್ಟು 66 ಪುಟ. 66 ಪುಟ, 181 ಥ್ಯಾಂಕ್ಸ್ ಅಮ್ಮ, 181 ಪಾಯಿಂಟ್, 181 ಪಾಯಿಂಟ್ಸ್ ಇತ್ತು ಅದರಲ್ಲಿ. ಅವತ್ತು ಮೇಜ್ ಕೊಟ್ಟು ಇದು ಮಾಡೋದು. ಇವತ್ತು ಬರೋಬರಿ 171, 1:3 ಟೈಮ್ಸ್ ಪೇಜ್ ಇದೆ ಇದು, ಈ ಪುಸ್ತಕ 1:3 ಟೈಮ್, 532 ಪಾಯಿಂಟ್. ಅವತ್ತಿದ್ದು 181, ಎಷ್ಟು ಲೆಕ್ಕ ಹಾಕೊಳ್ಳಿ, 532 ಪಾಯಿಂಟ್. ಅವತ್ತು ಓದಿದ್ದು 1 ಗಂಟೆ, ಇವತ್ತು ಓದಿದ್ದು 3 ಗಂಟೆ 31 ನಿಮಿಷ. ಮ್ಯಾರಥಾನ್. ಒಬ್ಬರ ಚಪ್ಪಾಳೆ ಇಲ್ಲ. ಅದ್ಯಾರೋ ಒಂದು ಬಿಗ್ ಬಾಸ್ ನಡೀತಾರೆ, ಕಿಚ್ಚನ ಚಪ್ಪಾಳೆ ಅಂತ ಹೇಳಿ, ಒಂದು ಚಪ್ಪಾಳೆ ಇಲ್ಲ, ಏನು ಇಲ್ಲ, ಸಪ್ಪೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಭಾಷಣ ಮಾಡಬೇಕಾದ್ರೆ ಅವತ್ತಿನ ಭಾಷಣಕ್ಕೂ ಇವತ್ತಿನ ಭಾಷಣಕ್ಕೂ ವ್ಯತ್ಯಾಸಗಳನ್ನ ನಾನು ಹೇಳಿದೆ. ಉರುಪಿಲ್ಲ. ಅವತ್ತು ಸ್ವಲ್ಪ ಖಾದಿ ಹಾಕೊಂಬಂದಿದ್ರು, ಇವತ್ತು ಸ್ವಲ್ಪ ಸಿಲ್ಕ್ ಹಾಕೊಂಬಂದಿದ್ದಾರೆ, ಅಷ್ಟೇ ವ್ಯತ್ಯಾಸ. ಇವತ್ತು ಶಕ್ತಿ ಇದೆ ಅವ್ರಿಗೆ. ಅವತ್ತು ಯಾವನ ಹೇಳ್ದ 100 ಕುರಿ ಎಣ್ಸಕ್ಕಾಗಲ್ಲ ಅಂತ, ಇದು 10 ಲಕ್ಷ ಕುರಿ ಎಣಿಸ್ಬೋದು, ಆ ಶಕ್ತಿ ಇದೆ ಸಿದ್ದರಾಮಯ್ಯನವರಿಗೆ. ಅದೇ ಅದು ಲಕ್ಷದ ಬಡ್ಜೆಟ್ ಇಲ್ಲ ಇಲ್ಲಿ, ಭಿಕ್ಷದ ಬಡ್ಜೆಟ್ ಇದು, ಭಿಕ್ಷದ ಬಡ್ಜೆಟ್. ನಾವಿದನ್ನ ಸಿದ್ದರಾಮಯ್ಯನವರಿಂದ ಬಯಸಿಲ್ಲ. ಒಟ್ಟಾರೆ ಒಂಥರ ಈ ಬಜೆಟ್ ಚೇತೋ ಆರ್ಯಕ್ಕಾಗಿ ಕಾಣಿಸ್ತಾ ಇಲ್ಲ. ಐ ಥಿಂಕ್ ಮಿಸ್ಟರ್ ಸಿದ್ದರಾಮಯ್ಯ ಇಸ್ ಫೇಲ್ ಇನ್ ದಿಸ್ ಕ್ಲಾಸ್. ಈ ಕ್ಲಾಸ್ ಅಲ್ಲಿ ಅವ್ರು ಯಾವ್ಯಾವ ಕ್ಲಾಸ್ ಅಲ್ಲ ಬಂದಿದ್ದಾರೆ, 1ನೇ ಕ್ಲಾಸಿಂದ ಬಂದಿದ್ದಾರೆ. ಈ 7ನೇ ಕ್ಲಾಸ್ ಡೈರೆಕ್ಟ್, ಸಾರಿ 7ನೇ ಕ್ಲಾಸ್ ಡೈರೆಕ್ಟ್ ಎಂಟ್ರಿ, ಅವ್ರದ್ದು ಸ್ಪೆಷಲ್ ಎಂಟ್ರಿ. 5ನೇ ಕ್ಲಾಸ್ ನೇರವಾಗಿ ಬಂದಿರೋದು. ನೇರ ನೇಮಕಾತಿ ಇವ್ರದ್ದು, ನೇರ ಸೇರ್ಪಡೆ. ಆಯ್ತು, ನೇರ ಸೇರ್ಪಡೆ. ಇದರಲ್ಲಿ ಫೇಲ್. ಕೊನೆಯಲ್ಲಿ ರಿಸಲ್ಟ್ ಏನು ಅದು ಅವ್ರು ಹೇಳ್ತಾ ಇದ್ದಾರೆ. ಮೇಲೆ ಏನಾನ ಹೇಳಿದ್ರೆ 2 ಬಡ್ಜೆಟ್ ಅಂತ, ಅಲ್ಲೇ ಕ್ವಶನ್ ಮಾರ್ಕ್. ಮೇಲೆ ಹೇಳಿದರೆ ಫಸ್ಟ್ ಬಡ್ಜೆಟ್ ಮಾಡುವಾಗ ಹಂಗಿರ್ಲಿಲ್ಲ ಸಿದ್ದರಾಮಯ್ಯನವ್ರ ಕತೆ. ನಾನೇ ಮುಂದಿನ ಬಡ್ಜೆಟ್ ನಾನೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಇವತ್ತು ಮುಂದಿನ ಬಡ್ಜೆಟ್ ನಾನು ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇಲ್ದಿರೋ ಮುಖ್ಯಮಂತ್ರಿ ಮುಂದೆ ನಾವು ಇವತ್ತು ಕೂತಿದ್ದೀವಿ. ನಾವು ಚೆಕ್ ಅದು ಯಾರನ್ನ ಇಟ್ಕೊಳ್ಳಿ, ನಾವ್ಯಾಕೆ ಅವ್ರು ಹೇಳಿದಾರ ನಾವು ಹಾಲು ಜೇನು ಅಂತ ಹೇಳಿದಾರೆ, ನಾವ್ಯಾಕೆ ಇಲ್ಲ? ಹಾಲು ಜೇನು ಹಾಲೋ ಆಮೇಲೆ ಗೊತ್ತಾಗ್ತತೆ, ಇನ್ನೊಂದು 15 ದಿನ ಆದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಹಾಲ ಏನು ಅಂತ. ಅವ್ರಿಷ್ಟ, ಅವ್ರೇನಾನ ಮಾಡ್ಕೊಳ್ಳಿ. ಹಾಲು ಜೇನು ಅಂತ ಪಕ್ಕದಾರಿ ಇಬ್ರು ಒಪ್ಕೊಬೇಕಲ್ಲ, ಒಬ್ರು ಹೇಳಿದ್ರೆ ಆಗಲ್ಲ, ಒಂದ್ ಕೈಯಿಂದ ಚಪ್ಪಾಳೆ ಆಗಲ್ಲ. ಅಧ್ಯಕ್ಷರೇ, ನಾನು ಹೇಳುವಂಥದ್ದು, ನೀವು ಕೇಂದ್ರನ ತೆಗಳ್ತೀರ. ಮೊನ್ನೆ ಪಕ್ಕದಲ್ಲಿ ನಮ್ಮ DK ಶಿವಕುಮಾರ್ ಅವರು ಹೇಳಿದ್ದಾರೆ ಚೊಂಬು 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 ಅಂತ. ನಮ್ಮ ಸಿದ್ದರಾಮಯ್ಯನವರು ಬಡ್ಜೆಟ್ ಅಲ್ಲಿ ಅವ್ರದ್ದು ಒಂಥರ ರೆಗ್ಯುಲರ್, ಅವರು ಒಂದು ಮೈಂಡ್ ಸೆಟ್ ಇದೆಯಲ್ಲ, ಅವತ್ತಿಂದ ಮೈಂಡ್ ಸೆಟ್ ಅದು ರೆಗ್ಯುಲರ್. ಯಾರೇ ಇರಲಿ
ಆ ಮೈಂಡ್ ಸೆಟ್ ಏನು ಅಂತ ಹೇಳಿದ್ರೆ ಕೇಂದ್ರನ ಬೈಯೋದು, ಕೇಂದ್ರನ ತೆಗೊಳ್ಳುವಂಥದ್ದು. ಅವತ್ಯಾರಿದ್ರು? ನೀವು ಮುಖ್ಯಮಂತ್ರಿ ಆಗಿದ್ದಾಗ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳು, ಕಾಂಗ್ರೆಸ್ ಪಾರ್ಟಿ, ಸನ್ಮಾನ್ಯ DK ಶಿವಕುಮಾರ್ ಅವರು ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಇದ್ದಿದ್ದವಾಗ. ಪರಮೇಶ್ವರ್ ಅವರೇ, ಸಿದ್ದರಾಮಯ್ಯನವರು ಮೋದಿನ ಒಬ್ಬರನ್ನೇ ನೀವು ಎಲ್ಲರೂ ಅಂತ ಹೇಳ್ಕೊಂಡಿದ್ದೀರಾ, ಮೋದಿನೇ ಬೈತಾರೆ ಸಿದ್ದರಾಮಯ್ಯ ಅಂತ. ಮೋದಿನಲ್ಲ, ಅವ್ರ ಕ್ಯಾರೆಕ್ಟರ್ ಹಂಗೆ, ಆ ಡೈರೆಕ್ಷನ್ ಹಂಗೆ, ಗುರಿನೇ ಹಂಗೆ ಅವ್ರದ್ದು. ಏನ್ ಹೇಳಿದ್ದಾರೆ ಅವಾಗ ಆ ಬಡ್ಜೆಟ್ ಅಲ್ಲಿ? 95-96 ಬಡ್ಜೆಟ್ ಸಿದ್ದರಾಮಯ್ಯನವರು. 23ನೇ ಪ್ಯಾರ, 10ನೇ ಹಣಕಾಸು ಆಯೋಗ ಸಂವಿಧಾನದ ತಿದ್ದುಪಡಿ ಮೂಲಕ 96-97ರಲ್ಲಿ ಜಾರಿಗೆ ಬರುವಂತೆ ಕೇಂದ್ರ ಸರ್ಕಾರ ಒಟ್ಟು ತೆರಿಗೆಗಳ ಆದಾಯವನ್ನು 29% ರಾಜ್ಯ ಸರ್ಕಾರಕ್ಕೆ ವರ್ಗಾಯಿಸಲು ಶಿಫಾರಸು ಮಾಡಿದೆ. ಈ ರೀತಿ ನಿಗದಿತ ಪಾಲನ್ನು ವರ್ಗಾಯಿಸುವ ವಿಧಾನವನ್ನು ಒಪ್ಪಬಾರದು. ಯಾರಿಗೆ? ಕಾಂಗ್ರೆಸ್ ಪಾರ್ಟಿಗೆ. 29% ವರ್ಗಾಯಿಸಲು ನಿಗದಿಪಡಿಸುವುದು ತುಂಬಾ ಕಡಿಮೆ ಆಗಿರುತ್ತದೆ. ಆದ್ದರಿಂದ ನಮ್ಮ ರಾಜ್ಯಗಳಿಗೆ ಬರಬೇಕಾದಂತಹ ತೆರಿಗೆ ಪಾಲಿನ ಪ್ರಮಾಣ 40% ಕೊಡಬೇಕೆಂದು ಒತ್ತಾಯಿಸುತ್ತೇನೆ ಅವರು ಹೇಳಿರೋದು. DK ಶಿವಕುಮಾರ್ ಅವರೇ, ನಿಮ್ಮ ನರಸಿಂಹರಾವ್ ಅವರಿಗೆ, ಕಾಂಗ್ರೆಸ್ ಪಾರ್ಟಿ. ಆಮೇಲೆ ಮತ್ತೆ ಹೇಳವ್ರೆ, ಹಿಂದೆ ಸರ್ಕಾರ ಯಾರ್ದು? ನಿಮ್ಮದೇ ಸರ್ಕಾರ, ಹಿಂದೆ ಕಾಂಗ್ರೆಸ್ ಸರ್ಕಾರ. ಇವಾಗ ಹೇಳ್ತಾ ಇದಾರಲ್ಲ, ಹಿಂದೆ ನಮ್ಮ ಸರ್ಕಾರನ ಎಲ್ಲ ಸಾಲ ಮಾಡಿ ತಂದು ಬಿಟ್ಬಿಟ್ಟು ಹೋಗ್ಬಿಟ್ರು ಅಂತ. ಆ ಹಿಂದೆ ಸರ್ಕಾರದ ಬಗ್ಗೆ, ಈಗ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಏನ್ ಹೇಳವ್ರೆ ಅಂತ ಸಿದ್ದರಾಮಯ್ಯನವರು. ನಮ್ಮ ಸರ್ಕಾರ ಅಧಿಕಾರ ವಹಿಸಿಕೊಂಡಾಗ ರಾಜ್ಯದ ಹಣಕಾಸು ಸ್ಥಿತಿ ಅಷ್ಟೊಂದು ತೃಪ್ತಿಕರವಾಗಿಲ್ಲ. ಸರ್ಕಾರವು ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಓವರ್ ಡ್ರಾಫ್ಟ್ ಪಡೆದಿತ್ತು. ಅದೇ ಕಾಲಕ್ಕೆ 527 ಕೋಟಿ ರೂಪಾಯಿಗಳ ತುರ್ತು ಹಣಕಾಸು ಹೊಣೆಗಾರಿಕೆಯನ್ನು ತೀರಿಸಬೇಕಾಯಿತು. ರಾಜ್ಯ ಸರ್ಕಾರ ಹಣಕಾಸಿನ ಸ್ಥಿತಿ ಬಹಳ ವಿವರವಾದ ಶ್ವೇತಪತ್ರವನ್ನು ನಾನು ಇನ್ನಿತರ ದರಖಾಸ್ತುವೇಜಲ್ಲಿ ಕೊಡ್ತೀನಿ ಅಂತ. ಅಂದ್ರೆ ಸಿದ್ದರಾಮಯ್ಯನವರು ಅವತ್ತು ಕೂಡ ನೀವು ಕಾಂಗ್ರೆಸ್ ಸರ್ಕಾರವನ್ನ ಟೀಕೆ ಮಾಡಿದ್ದೀರಿ. ನಮ್ ಸರಿಯಾದ ಪಾಲ್ ಬರ್ತಾ ಇಲ್ಲ, 29% ಕೊಡ್ತಾ ಇದ್ದೀರಾ, ಅದನ್ನ 40% ಬರಬೇಕು ಅಂತ ಅವತ್ತೇ ಬೇಡಿಕೆ ಇಟ್ಟಿದ್ರಿ. ನೀವು ಅವತ್ತೇ ಬೇಡಿಕೆ ಇಟ್ಟಿದ್ದು, 96ನೇ ಇಸ್ವಿಯಲ್ಲೇ ಬೇಡಿಕೆ ಇಟ್ಟಿದ್ರಿ. ಇದು ಅದಾದ್ಮೇಲೆ ಬೇಡಿಕೆ ಇಟ್ಟವರು ಸಿದ್ದರಾಮಯ್ಯನವರು. 96ನೇ ಇಸ್ವಿಯಲ್ಲಿ ಚಾಲನೆ ಮಾಡಿದವರು ಯಾರು? ಚಾಲನೆ ಮಾಡಿದವರು ಮತ್ತೆ ಸಿದ್ದರಾಮಯ್ಯನವರು. 2015-16 ತಾವೇ ಮುಖ್ಯಮಂತ್ರಿಗಳು, ತಾವೇ ಫೈನಾನ್ಸ್ ಮಿನಿಸ್ಟರ್. ರೆಗ್ಯುಲರ್ ಬಿಡಿ, ಮುಖ್ಯಮಂತ್ರಿ ಆದ ತಕ್ಷಣ ಅವರೇ ಫೈನಾನ್ಸ್ ಮಿನಿಸ್ಟರ್ ಅಂತಾನೆ ಬರ್ಕೊಂಡ್ಬಿಡ್ಬೇಕು. ಅವ್ರು ಹೇಳಿದ್ದಾರೆ ಮತ್ತೆ ಕೇಂದ್ರ ಹಣಕಾಸು ಆಯೋಗ ಮತ್ತು ಕೇಂದ್ರ ವಲಯದ ಯೋಜನೆಗಳು. ತಮಗೆಲ್ಲ ತಿಳಿದಿರುವಂತೆ 14ನೇ ಹಣಕಾಸು ಆಯೋಗವು ರಾಜ್ಯಗಳಿಗೆ ಕೇಂದ್ರದ ಪಾಲಿನ ಹಂಚಿಕೆ ಪ್ರಮಾಣ 32% 42% ಏರಿಕೆ ಮಾಡಲು ಶಿಫಾರಸು ಮಾಡಿದೆ. ವಿಭಜಿತ ಮೊತ್ತದಲ್ಲಿ ರಾಜ್ಯಗಳಿಗೆ ಹೆಚ್ಚಿನ ಪಾಲು ಪಡೆಯಲು, ಅದರಲ್ಲೂ ಕರ್ನಾಟಕಕ್ಕೆ ಹೆಚ್ಚಿನ ಪಾಲನ್ನು ಪಡೆಯಲು ರಾಜ್ಯ ಸರ್ಕಾರವು ಅವಿತರ ಪ್ರಯತ್ನ ಮಾಡಿದೆ. ಯಾರು? ಸಿದ್ದರಾಮಯ್ಯನವರು 96ನೇ ಇಸ್ವಿಯಲ್ಲಿ ಪ್ರಯತ್ನ ಮಾಡಿದೆ. ಈ ಹಿಂದೆ ಪ್ರತಿ ಹಣಕಾಸು ಆಯೋಗವು ಕರ್ನಾಟಕ ಪಾಲನ್ನು ಕಡಿಮೆಗೊಳಿಸುತ್ತಾ ಬಂದಿತ್ತು. ಅಲ್ಲಿಂದ ಇಲ್ಲಿವರೆಗೂ ರಾಜ್ಯ ಸರ್ಕಾರ ಮಾಡಿಕೊಟ್ಟ ಮನವಿಯ ಫಲಶ್ರುತಿಯಾಗಿ ಪ್ರಥಮ ಬಾರಿಗೆ 14ನೇ ಹಣಕಾಸು ಆಯೋಗವು ರಾಜ್ಯದ ಪಾಲಿನಲ್ಲಿ ಹೆಚ್ಚು ಮಾಡಿರುವುದು ಕಾಣಬಹುದಾಗಿದೆ. ನಮ್ಮ ಪಾಲು 4.33% ಸೇವಾ ತೆರಿಗೆ 4.822, ಇತರ ತೆರಿಗೆ 4.73 ಏರಿಕೆಯಾಗಿದೆ. ಮಾಡಿದವರು ಯಾರು? ಮೋದಿಯವರು. 2014 ಬೇಡಿಕೆ ಕೊಟ್ಟಿದ್ದು ನರಸಿಂಹರಾವ್ ಅವರಿಗೆ, ಮಾಡಿದ್ದು ಇಲ್ಲ ನರಸಿಂಹರಾವ್ ಅವರು, ಮಾಡಿದ್ದು ಮೋದಿಯವರು. ಒಂದು ಥ್ಯಾಂಕ್ಸ್ ಇಲ್ಲ ಬಿಡಿ, ಅದನ್ನ ನಾನು ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ.
ಹಾ, ಸನ್ಮಾನ್ಯ ಅಧ್ಯಕ್ಷರೇ, ಅದಾದ್ಮೇಲೆ ನಾನು ಬಡ್ಜೆಟ್ಗೆ ರೆಗ್ಯುಲರ್ ಈ ಬಡ್ಜೆಟ್ಗೆ ಬರ್ತೀನಿ. ಹಿಂದೆ ಮುಖ್ಯಮಂತ್ರಿಗಳು ಹೆಂಗೆ ಬಂದರು ಅನ್ನೋದನ್ನೇ ಹೇಳಿದೆ, ಅವರ ನಡೆ ನುಡಿ ಬಗ್ಗೆ. ಇವರು 26-27ರಲ್ಲಿ ಪೇಜ್ 4ರಲ್ಲಿ ಈ ಜಿ ಅಂತ ಹಾಕಿದ್ದಾರೆ. ಅದು 2G ಗೊತ್ತು, 4G ಗೊತ್ತು, 11G ಯಾವುದೇ ಜಿಗಳು ಹಾಕಿದ್ದಾರೆ. 11G. ಆಮೇಲೆ ನಮ್ಮ ಹುಡುಕೊಟ್ರು, ನನ್ನ ಯಾರೋ ಸ್ನೇಹಿತರು, ನಮ್ಮ ಡಾಕ್ಟ್ರು, ಅದು ಜಿ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಹೇಗೆ ಅಭಿವೃದ್ಧಿ ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ. ನಾವು ದೇಶದಲ್ಲೇ ನಂಬರ್ 1, ಪ್ರಪಂಚದಲ್ಲೇ ನಂಬರ್ 1 ಅಂತ ಹೇಳಿಲ್ಲ, ದೇಶದಲ್ಲೇ ನಂಬರ್ 1 ಅಂತ ಹೇಳಿದ್ದಾರೆ. ಆ ಜಿಗಳ ಕತೆ, ಆ ಜಿಗಳು ಒಂದೊಂದು ಜಿ ಇದು ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ತಾವು ಅರ್ಬನ್ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ದೀರ. ಗ್ರೋಯಿಂಗ್ ಅರ್ಬನ್ ಎಕನಾಮಿ, ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವ್ರು ಇರಲಿಲ್ಲ ಪಾಪ, ಅವ್ರ ಬದಲಾಗಿ ಅವರೇ ಬರ್ಕೊಂಬಿಟ್ಟವ್ರೆ. ಮುಖ್ಯಮಂತ್ರಿನ ಪಾಪ ನಮ್ಮ ಹುಡುಗ ಬರೆಯೋಣ, ಅವಂದು ಒಂದು ಸಬ್ಜೆಕ್ಟ್ ಇರಲಿ ಅಂದ್ಬಿಟ್ಟು ಕೊನೆಯದು ಹಾಕವ್ರೆ. 11ನೇದು ಗ್ರೋಯಿಂಗ್ ಅರ್ಬನ್ ಎಕನಾಮಿ, ನಗರ ಕೇಂದ್ರಿತ ಸುಸ್ಥಿತಿ ಆರ್ಥಿಕ ಸ್ಥಿತಿ. ಜಿಗಳಲ್ಲಿ, ಈ ಜಿಗಳಲ್ಲಿ ಹೇಳಿರುವಂಥದ್ದು, ಇವತ್ತು ಅವ್ರ ಫ್ರೆಂಡು ರೇವಂತ್ ರೆಡ್ಡಿ, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ತೆಲಂಗಾಣ ಸಿಎಂ, ಅವ್ರ ಫ್ರೆಂಡು, ಇವರೇ ಹೋಗಿ ಹಿಂಗೆ ಮಾಮೂಲಿ ಕೈ ಎತ್ತದ ಅವ್ರದ್ದು. ಹಿಂದೆ ಕುಮಾರಸ್ವಾಮಿ ಇದ್ದಾಗ ಹಿಂಗೆ ಹತ್ತಿದ್ರು. ಮೊನ್ನೆ ನೋಡಿದೆ ಇಲ್ಲಿ ಸಿದ್ದರಾಮಯ್ಯನೂ ಹಿಡ್ಕೊಂಡು ಹಿಂಗಂದ್ರು, ಅದೇ ಫೋಟೋ ಹಾಕ್ತಾರೆ ಎಲ್ಲ ಕಡೆ. ಅಲ್ಲಿ ರೇವಂತ್ ರೆಡ್ಡಿನೂ ಹೋಗಿ ಹಿಡ್ಕೊಂಡು ಹಿಂಗೆ ಎತ್ತವ್ರು. ಅವ್ನು ಹಿಂಗೆ ಇಟ್ಟಿದ್ದ, ಎತ್ಕೊಂಡು ಇಟ್ಕೊಂಡ್ಬಿಟ್ರು, ನಾನೇ ಗೆಲ್ಸಿದ್ದು ಅಂತ. ಅವ ಹೇಳಿದ್ದಾನೆ ಬೆಂಗಳೂರು ಬಗ್ಗೆ, ಡೈಯಿಂಗ್ ಸಿಟಿ ಅಂತ ಹೇಳಿದ. ಹೈದರಾಬಾದ್ ಬನ್ನಿ ಅಂತ. ಅಭಿವೃದ್ಧಿ ಇಲ್ಲದ ಬೆಂಗಳೂರಿಗೆ ಯಾಕೆ ಹೋಗ್ತೀರಾ ಅಂತ ಹೇಳಿರೋರು ಯಾರು? ಆರ್ ಅಶೋಕ್ ಅಲ್ಲ, ಅಪೋಸಿಷನ್ ಲೀಡರ್. ಅವ್ರು ಹೇಳೋದು ಅದೇ ಕತೆ ಅಂತ ಡಿ ಕೆ ಯಾವಾಗ ಹೇಳ್ತಾರೆ. ನಿಮ್ ಫ್ರೆಂಡ್ ಹೇಳಿದಾನೆ ಇವತ್ತು, ಬೆಂಗಳೂರು ಕಡೆ ಹೋಗ್ಬೇಡಿ, ಓನ್ಲಿ ಒನ್ ಸಿಟಿ ಹೈದರಾಬಾದ್ ಅಂತ ಹೇಳಿದ್ದಾರೆ. ನಿಮ್ಮ ಜಿ ಕತೆ ಏನಂಗಾರೆ? ನೀವು ಹೇಳಿದಿರ ಜಿ ಅರ್ಬನ್ ಸೆಕ್ಟರ್ ಅಲ್ಲಿ ನಮ್ದು ಬಹಳ ಎತ್ತರದಲ್ಲಿದ್ದೀರಿ ಅಂತ ಹೇಳಿದಿರ. ಇವತ್ತು ನಿಮ್ಮ ರಸ್ತೆಗಳು ತಾವೇ ಹೇಳಿದಿರ. ನನ್ನ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಒಂದು 8 ಪ್ರೆಸ್ ಮೀಟ್ ಮಾಡಿದ್ದಾರೆ. ಆ 8 ಪ್ರೆಸ್ ಮೀಟ್ ಅಲ್ಲೂ 15 ದಿನ ಜಮೀರ್ ನಗ್ಬೇಡ, 15 ದಿನ ಅದೇ ಸೇಮ್ 15 ದಿನಗಳಲ್ಲಿ ಮುಚ್ಚಲಾಗುವುದು. 15 ದಿನಗಳಲ್ಲಿ ಮುಚ್ಚಲಾಗುವುದು. ಕೊನೆಗೆ ಆಗದಿರ ಬಿಟ್ಬಿಟ್ಟು ಕೊನೆಗೆ ಸಿಎಂ ಹೇಳಿದ್ರು, ನನ್ನ ತಂಟೆ ಬರ್ಬೇಡ್ರಪ್ಪ, ಡಿ ಕೆ ಶಿವಕುಮಾರ್ ಹತ್ರನೇ ಹೋಗಿ ಕೇಳ್ಕೊಂಬಿಟ್ರಿ ಅಂತ. ಆ ಸ್ಥಿತಿಗೆ ಬಂದ್ಬಿಟ್ಟು ಬೆಂಗಳೂರು. ಹಳ್ಳ ಬಿದ್ದ ಗುಂಡಿಗಳ ರಸ್ತೆ ಬೆಂಗಳೂರು ಆಗೋಯ್ತು. ಇವಾಗ ಕಸ ಆ ದೊಡ್ಡಬಳ್ಳಾಪುರದ ಮೇಲೆ ಬೀಳ್ತಾರೆ, ಎಲ್ಲ ಪತ್ತ ಇಲ್ಲ. ದೊಡ್ಡಬಳ್ಳಾಪುರ ಕಸದ ನಾನ್ ಬೇಡ, ನಮ್ಮನ್ನ ನೀವು ತೆಗಳಿದ್ರು ಪರವಾಗಿಲ್ಲ. ಇವತ್ತು ಯಾವ್ದಾದ್ರೂ ರಸ್ತೆ ಹೋಗಿ, ಎನಿ ರೋಡ್ ವಿತೌಟ್ ಗಾರ್ಬೇಜ್, ನಾನು ಚೀಮಾರಿ ಹಾಕಿ ಕರೆದು, ಎನಿ ರೋಡ್, ಎಂ ಜಿ ರೋಡ್ ಇಂದ ಹಿಡಿದು ಡಿ ಕೆ ಶಿವಕುಮಾರ್ ರೋಡ್ವರೆಗೂ ಎನಿ ರೋಡ್ ಗಾರ್ಬೇಜ್ ಇಲ್ಲದ ರಸ್ತೆಗಳಿಲ್ಲ ಬೆಂಗಳೂರಲ್ಲಿ. ಇದಾರಪ್ಪ ಅವರು, ಇವಾಗ ಯಾಕೆ ಇಳಿರಕೋತೀಯ? ಬದುಕಿದಾರ ಅವ್ರು, ಇನ್ನ ಗಟ್ಟಿ ಇದಾರೆ, ಇನ್ನ 40 ವರ್ಷ ಇರ್ತಾರೆ. ಇವಾಗ ರಸ್ತೆಗೆ ಹೆಸರು ಇಡಾಕೋತೀಯಲ್ಲಪ್ಪ ನೀನು. ನಾನು ಅವ್ರ ರಸ್ತೆನೇ ಇಲ್ಲ ಅಂತಿದ್ದು. ಇನ್ನ 40 ವರ್ಷ ಇರ್ತಾರೆ ಅವರು. ಇಲ್ಲ ಸರ್, ಡಿ ಕೆ ಶಿವಕುಮಾರ್ ರಸ್ತೆ ಅಂತ ಅಂತೂ ನನ್ಗೆ ಇರೋದು ನನ್ಗೆ ಗೊತ್ತಿಲ್ಲ. ನಿಮ್ ಕಾಲದಲ್ಲಿ ಏನೋ ಇಟ್ಟಿದ್ರೆ ಬಿಜೆಪಿ ಕಾಲದಲ್ಲಿ ಅಂತ ನನ್ಗೆ ಗೊತ್ತಿಲ್ಲ. ಅದರಿಂದ ನನಗೆ ಈ ರಸ್ತೆಗಳು, ಬೆಂಗಳೂರಿನ ರಸ್ತೆಗಳು ವಿಚಾರವಾಗಿರ್ಬೋದು, ಡೆವಲಪ್ಮೆಂಟ್ ವಿಚಾರವಾಗಿರ್ಬೋದು, ಈಗ ತಾನೇ ಈ ಖಾತಾ ಅಧ್ಯಕ್ಷರೇ, ಈ ಖಾತಾ ಮಾಡಿ
ಅವ್ರದೇ ಖಾತಾ, ಅವರೇ ಮೊದಲೆಲ್ಲ ನಿಮ್ಮ ಬೆಂಗಳೂರಲ್ಲೇನ ನಿಮ್ದು ಅದೇ ಒಂದು ಡ್ರೋನ್ ಮೂಲಕ ತಾವು ಸರ್ವೆ ಸೈಟ್ ಆಯ್ತಪ್ಪ, ಅದು ಆಯ್ತು, ಬೆಳಗ್ಗೆ ಆಯ್ತು. ನೀವು ನಿಮ್ದೇ ಬೆಂಗಳೂರಲ್ಲಿ ಮನೆ ಇದ್ರೆ ಮೊದಲು ಖಾತಾ ಇತ್ತು, ಇವ್ರು ಬಂದ್ಮೇಲೆ ಅದಕ್ಕೆ ಈ ಖಾತಾ ಅಂತ ಮಾಡಿದ್ರು. ನಿಮ್ಮದೇ ಪ್ರಾಪರ್ಟಿ ನಿಮ್ಮ ಹೆಸರಿಗೆ ಮಾಡೋದು. ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, 10,000 ರೂಪಾಯಿ ಲಂಚ ಇಲ್ದಿದ್ದು ಯಾರು ಮಾಡ್ಕೊಡ್ತಾರೆ ತೋರಿಸಿ. ನನ್ನೇನೋ ನಮ್ಮ ಮನೆಗೆ ಬಂದಿದ್ರು ಒಂದು 50 ಜನ ಬಂದು 10,000 ರೂಪಾಯಿ ಕೊಡ್ಬೇಕು ಒಂದು ಖಾತಾಗೆ, ಈ ಖಾತಾಗೆ. 30-40 ವರ್ಷ 50 ವರ್ಷದಿಂದ 100 ವರ್ಷದಿಂದ ಇದ್ದಂತ ಖಾತೆಗಳು ಅವ್ರದೇ ಖಾತೆ ಅವರೇ ಹೆಸರಿಗೆ ಮಾಡ್ಕೊಳ್ಳೋದು. ಯಾರಿಗೆ ಲಾಭ ಆಯ್ತು? ಅಧಿಕಾರಿಗಳಿಗೆ ಲಾಭ ಆಯ್ತು. ಅಧಿಕಾರಿಗಳು ಲೂಟಿ ಹೊಡಿತಾ ಇದ್ದಾರೆ. ಲೆಕ್ಕ ಹಾಕೊಳ್ಳಿ, ಇಡೀ ಕರ್ನಾಟಕ, ಇಡೀ ಬೆಂಗಳೂರಲ್ಲ ನಾನು ಹೇಳ್ತಾ ಇರೋದು, ಇಡೀ ಕರ್ನಾಟಕ ಈ ಖಾತೆ ಬಾಳು. ನೀವೇನ ನಾನು ತಪ್ಪು ಹೇಳಿದ್ದೀನಿ ಅಂತ ಹೇಳಿದ್ರೆ ನೀವು ಏನ್ ಬೇಕಾದ್ರೂ ಮಾಡಿ. 10,000 ರೂಪಾಯಿ ಮಿನಿಮಮ್, ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ 20,000ದವರೆಗೂ ಹೋಗಿದೆ. ಪಾಪ ಡಿಸ್ಟರ್ಬ್ ಮಾಡಬಾರ್ದು, ಅಪೋಸಿಷನ್ ಲೀಡರ್ ಅಂತ ಸುಮ್ಮನೆ ಕೂತಿದ್ದೀನಿ ಅಷ್ಟೇ. ಈ ಖಾತಾ ಸಿಸ್ಟಮ್ ಇಡೀ ದೇಶದಲ್ಲಿ ನಾವು ಸ್ಕ್ಯಾನ್ ಮಾಡಿಸ್ಬಿಟ್ಟು ಅರ್ಜಿ ತೆಗೆದುಕೊಂಡು ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ಮಾಡಿ ಮನೆಗಳು ಕೊಟ್ಟು ಏನಾದ್ರು ಪ್ರಾಬ್ಲಮ್ ಇದೆ ಅಂತೇಳಿ ಅವ್ರ ಸರ್ಟಿಫಿಕೇಟ್, ಅವ್ರ ಮನೆ ಫೋಟೋ, ಅವ್ರ ಫೋಟೋ ಹಾಕೊಂಡು ಡಿಸ್ಟ್ರಿಬ್ಯೂಟ್ ಮಾಡಿ ನಿಮ್ ಸೆಂಟ್ರಲ್ ಗೌರ್ಮೆಂಟ್ ಕರೆದು ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಗವರ್ನೆನ್ಸ್ ಸ್ಟೇಟ್ ಅಂತ ಅಂದ್ಬಿಟ್ಟು ಅವಾರ್ಡ್ ಕೊಟ್ಟಿದ್ದೀರಿ ನೀವು. ತಿರ್ಗಾ ನೀವು ಅವಾರ್ಡ್ ಕೊಟ್ಬಿಟ್ಟು ತಿರ್ಗಾ ನೀವೇ ಹಿಂಗ್ ಮಾತಾಡೋದು ಹೆಂಗಲ್ಲಪ್ಪ? ಸೊ ಹಂಗೆ ಈ ಖಾತಾ ಸಿಸ್ಟಮ್, ಈಗ ಇವರು ಕೃಷ್ಣ ಬೈರೇಗೌಡ ಇಲ್ಲೇ ಕೂತಿದ್ದಾರೆ, ನಾವು ಇಲ್ಲೇ ಇದ್ದೀರಿ. ನಾವೇನು ಈ ಭೂಮಿ ಗ್ಯಾರಂಟಿ ಕೊಟ್ಟು ಈ ಖಾತಾ ಸಿಸ್ಟಮ್ ಮಾಡಿದೀವಲ್ಲ, ಈ ದೇಶಕ್ಕೆ ಮಾಡ್ಲು. ಹಿಂದೆ ಕೂಡ ಅಷ್ಟೇ, ಪಾಡಿ ಕೊಟ್ಟಂತ ಸಂದರ್ಭದಲ್ಲಿ ಪಾಣಿ ಕೊಟ್ಟ ಕೂಡ ಭೂಮಿ ಸ್ಕೀಮ್ ಮಾಡಿದೀವಿ. ಈಗೂ ಕೂಡ ಈ ಖಾತಾ ಬೇಕಾದ್ರೆ ಹೇಳಿ, ಅಶ್ವತ್ಥ ನಾರಾಯಣ ಪಕ್ಕದಲ್ಲೇ ಕೂತವ್ರೆ, ಬೆಂಗಳೂರು ಸಿಟಿ ಬೇರೆ MLA ಕೊಡಿದ್ರೆ ಅದ್ ಯಾರಪ್ಪ 10,000 ರೂಪಾಯಿ ಕೊಟ್ಟವ್ರ 10,000 ಕೇಳಿದ್ರು, ಒಂದು ಪಟ್ಟಿ ಕೊಡಿ. ಐ ವಿಲ್ ಸಿ ದಟ್ ಇವತ್ತು ಕೊಡಿ. ಈಗ ಸಾಯಂಕಾಲದ ಒಳಗಡೆ ಸಸ್ಪೆನ್ಷನ್ ಆರ್ಡರ್ ಇಶ್ಯೂ ಮಾಡ್ತೀವಿ. ಶಿವಕುಮಾರ್ ಅವರೇ, ಈ ಖಾತಾದ ಸಮಸ್ಯೆ ಇಡೀ ರಾಜ್ಯದಲ್ಲಿ ಹೆಂಗಿದೆ ಅಂತ ಕೇಳಿದ್ರೆ ನಿಮಗಿದ್ರ ಅಂದಾಜಿಲ್ಲ. ನೀವು ಇದನ್ನ ದಯಮಾಡಿ ಖಾಸಗಿಯಾಗಿ ನಿಮ್ ಶಾಸಕರುಗಳ ಹತ್ರ ಕೇಳಿ. ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳಿ. ನಿಮ್ಮ ಆಡಳಿತ ಸುಧಾರಣೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತಂದ ಮೇಲೆ ನೀವು ಸಮಾಧಾನದಿಂದ ಕೇಳಬೇಕು. ಈ ಖಾತಾದ ಸಮಸ್ಯೆಯನ್ನ ಇಡೀ ಈ ರಾಜ್ಯದಲ್ಲಿ ಯಾವತ್ತೂ ಇಷ್ಟು ಅನುಭವಿಸ್ತಿಲ್ಲ. ಒಬ್ಬೊಬ್ಬ ಈ ಖಾತೆ ನನ್ನ ಸ್ವಂತ ಜಾಗದ ಖಾತೆ ತಗೊಳ್ಬೇಕು ಅಂತಂದ್ರೆ 10,000 ರೂಪಾಯಿ 20,000 ರೂಪಾಯಿ ನಮ್ ತಾಲೂಕ್ ಆಫೀಸಲ್ಲಿ ಕೊಡ್ಬೇಕು ಅಂತ ಹೇಳಿ ಜನ ನಮ್ ಕಚೇರಿಗಳಿಗೆ ಬಂದು ಕೂತಿದ್ದಾರೆ. ನಿಮ್ಗೆ ಅಂದಾಜಿಲ್ಲ ಇದ್ರದ್ದು. ನೀವು ಬಹಳ ಲೈಟ್ ಆಗಿ ತೆಗೆದುಕೊಂಡಿದ್ದೀರಿ ಈ ಸರ್ಕಾರ ಹಿಂಗೆ ಅಂತ ಅನ್ಕೊಳ್ಳೋಣ. ಈ ಖಾತಾ ಸಮಸ್ಯೆ ಇನ್ನು ಬರಲೇ ಇಲ್ಲ, ಖಾತೆಗಳೇ ಕೊಡ್ತಾ ಇಲ್ಲ. ನೋಡ್ರಿ, ಸರ್ವರ್ ಸಮಸ್ಯೆ ಎಷ್ಟು ತಿಂಗಳಿಂದ ಹೇಳ್ತಾ ಇದ್ದೀವಿ. ಬೆಂಗಳೂರು ನಗರದಲ್ಲಿ 10 ಲಕ್ಷ ಖಾತೆ ಇಶ್ಯೂ ಮಾಡಿದ್ವಿ. 10 lakhs ಐ ಆಮ್ ಆನ್ ರೆಕಾರ್ಡ್. 10 ಲಕ್ಷ ಇನ್ನ ಮಾಡಬೇಕು. ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ಡಾಕ್ಯುಮೆಂಟ್ ಸರಿ ಇರಬೇಕು, ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕು, ಅವ್ರ ಮನೆ ಫೋಟೋ ಬರಬೇಕು, ಅವ್ರ ಫೋಟೋ ಬರಬೇಕು, ಮಾಡಬೇಕು. 10 lakhs ಖಾತಾ ಕೊಟ್ಟಿದೀವಿ. ಈಗೇನು ನಾವು ಇವ್ರದ್ದು ಮಾಡಿದ ರೆವಿನ್ಯೂ ಮಾಡಿದ್ವಲ್ಲ, 1,11,00,000 ನೋಡಿದಿರ ನೀವು ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡು ಬರ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಯಾವ ಆಟೋಮೆಟಿಕ್ ಅಪ್ರೂವಲ್ ಕೂಡ ನಾವು ಮಾಡಿದೀವಿ. ಸೊ ಕೆಲವು ಸಂದರ್ಭದಲ್ಲಿ ಕೆಲವು ಇದನ್ನ ಟೆಕ್ನಿಕಲ್ ಇಶ್ಯೂಸ್ ಕೆಲವು ಡಿಲೇ ಆಗ್ತಾರೆ. ಅದಕ್ಕೂ ಕೂಡ ಎಲ್ಲೆಲ್ಲಿ ರಿಜಿಸ್ಟ್ರೇಷನ್ಗೆ ತೊಂದರೆ ಆಗ್ತಾ ಇದೆ, ಅದಕ್ಕೆ ಇನ್ನೊಂದು ನಾಳಿದ್ರಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.